ಹಲೋ ಕೆ.ಸಿ.ಟಿ ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಪ್ರೊವಿಷನಲ್ ರಿಸಲ್ಟ್ ಇವಾಗಲೇ ಬಂದಿದೆ. ಫಸ್ಟ್ ರೌಂಡ್ ರಿಸಲ್ಟ್ ನಾಳೆ 15th ಜುಲೈ 11 ಗಂಟೆ ಒಳಗಡೆ, ಮಾರ್ನಿಂಗ್ 11 ಗಂಟೆ ಒಳಗಡೆ ಬಂದಿರುತ್ತೆ. ನಾವು ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಏನೆಲ್ಲ ನೋಡ್ತಾ ಇದ್ದೀರಾ, ಆ ಕ್ವಶನ್ಸ್ ಬಗ್ಗೆ ಇವಾಗ ಕ್ಲಿಯರ್ ಆಗಿ ಹೇಳಿರ್ತೀನಿ. ಇದು ನಿಮ್ದೆಲ್ಲ ಪ್ರೋಸೆಸ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ನಿಮ್ಗೇನಾದರೂ ಇದರಲ್ಲಿರೋ ಕ್ವಶನ್ಸ್ ಇಲ್ಲ, ಡೌಟ್ಸ್ ಇಲ್ಲ ಅಂತಂದ್ರೆ ವಿಡಿಯೋ ನೋಡಿ. ಏನಕ್ಕಂದರೆ ನಾನು ಹೇಳ್ತಾ ಹೋಗುವಾಗ ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಕೊಟ್ಟಿರ್ತೀನಿ. ಪ್ರೊವಿಷನಲ್ ರಿಸಲ್ಟು ಸೇಮ್ ಇರುತ್ತಾ? ಫಸ್ಟ್ ರೌಂಡ್ ರಿಸಲ್ಟ್ 100% ಸೇಮ್ ಇರುತ್ತೆ. ಏನಕ್ಕಂತಂದರೆ ಯಾವಾಗ ಚೇಂಜ್ ಆಗ್ತಿತ್ತು ಅಂದರೆ ಅಬ್ಜೆಕ್ಷನ್ ಜಾಸ್ತಿ ಮಾಡಿದರೆ ಚೇಂಜ್ ಆಗ್ತಿತ್ತು. ಅಬ್ಜೆಕ್ಷನ್ ಅಂತಂದರೆ ನಿಮಗಿಂತ ಜಾಸ್ತಿ ರ್ಯಾಂಕ್ ಇರುತ್ತಲ್ವಾ, ಆ ಸ್ಟೂಡೆಂಟ್ಸ್ಗೆ ನಿಮಗೆ ಸಿಗಲಿಲ್ಲ ಸೀಟು, ಬಟ್ ಆ ಸ್ಟೂಡೆಂಟ್ಸ್ಗೆ ಸಿಕ್ಕಿದೆ ಅಂದರೆ ನೀವು ಅಬ್ಜೆಕ್ಷನ್ ಮಾಡಬೇಕಿತ್ತು ಅಂತ ಕೆ.ಎನ್ ಅವ್ರು ಹೇಳಿದ್ದಾರೆ. ಅದೇನು ಸರ್ ಹಂಗಂದ್ರೆ ಏನು ಸರ್ ಅಂತಂದರೆ, ಇವಾಗ 40,000 ಇರೋ ರ್ಯಾಂಕ್ ಸ್ಟೂಡೆಂಟ್ಸ್‌ಗೆ ಆ ಸೀಟ್ ಸಿಗಲಿಲ್ಲ. 50,000 ಇರೋ ರ್ಯಾಂಕ್‌ಗೆ ಸಿಕ್ಕಿದೆ. ಬಟ್ ಈ 40,000 ಇರೋ ಸ್ಟೂಡೆಂಟ್ಸ್ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ದ. ಆ ರೀತಿ ಇರುವಾಗ ಅಬ್ಜೆಕ್ಷನ್ ಮಾಡಬೇಕಿತ್ತು. ನಮಗೆ ಕೆಯಿಂದ ಮಾಹಿತಿ ಬಂದಿರೋ ಪ್ರಕಾರ 106 ಸ್ಟೂಡೆಂಟ್ಸ್ ಅಷ್ಟೇ. 3,00,000 ಸ್ಟೂಡೆಂಟ್ಸಲ್ಲಿ 106 ಸ್ಟೂಡೆಂಟ್ಸ್ ಅಷ್ಟೇನೆ ಏನಂತಂದರೆ ಅಬ್ಜೆಕ್ಷನ್ ಮಾಡಿದ್ದಾರೆ. ಅದರಲ್ಲೂ ಎಲ್ರದ್ದು ಕರೆಕ್ಟ್ ಅಬ್ಜೆಕ್ಷನ್ ಎಲ್ಲ, ಸ್ವಲ್ಪ ಜನದಷ್ಟೇ ಅಬ್ಜೆಕ್ಷನ್ ಇದೆ. ಅವ್ರಿಗಷ್ಟೇ ಚೇಂಜ್ ಆಗುತ್ತೆ. ಅವ್ರು ನಿಮ್ಮ ಮಧ್ಯೆ ನಿಮ್ಮ ಆ ಕಡೆ ಈ ಕಡೆ ಇದ್ದರೆ ನಿಮ್ಗೆ ಏನಂತಂದರೆ ಚೇಂಜಸ್ ಬರುತ್ತೆ. ಅಂತಂದರೆ ಒಂದು 200 ಸ್ಟೂಡೆಂಟ್ಸಿಗೆ ಅಷ್ಟೇ ಚೇಂಜಸ್ ಬರುತ್ತೆ. ಮಿಕ್ದವ್ರಿಗೆ ಎಲ್ರಿಗೂ 99.999% ಸ್ಟೂಡೆಂಟ್ಸ್ಗೆ ಸೇಮ್ ರಿಸಲ್ಟ್ ಬರುತ್ತೆ. ಓಕೆ, ನಾಳೆನು ಸರ್. ಆಮೇಲೆ ಚಾಯ್ಸ್ ಸೆಲೆಕ್ಷನ್ ಯಾವಾಗಿರುತ್ತೆ? ಚಾಯ್ಸ್ ಸೆಲೆಕ್ಷನ್ ಯಾವಾಗಿರುತ್ತೆ ಅಂತಂದರೆ ನಿಮಗೆ 16th ಜುಲೈಯಿಂದ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಇರುತ್ತೆ. ನಾಳೆ ಏನಾದರೂ ಚಾಯ್ಸ್ ಸೆಲೆಕ್ಷನ್ ಬಿಟ್ಟಿದ್ರು ಕೂಡ ಚಾಯ್ಸ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಸರ್ವರ್ ಬ್ಯುಸಿ ಇರುತ್ತೆ. ಸೊ ನಾಳೆ ಬಿಡಲ್ಲ ಅಂತ ನಂಗೆ ಗೊತ್ತು. ಓಕೆ, 16th ಜುಲೈಗೆ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಬಿಡ್ತಾರೆ. ನಾಳೆ ಸರ್ ಫಸ್ಟ್ ರೌಂಡ್ ಕಟ್ ಆಫ್ ಕೂಡ ರಿಲೀಸ್ ಮಾಡ್ತಾರೆ. ಎಸ್, 100% ಫಸ್ಟ್ ರೌಂಡ್ ಕಟ್ ಆಫ್ ಕೂಡ ನಾಳೆ ರಿಲೀಸ್ ಮಾಡ್ತಾರೆ. 15th ಜುಲೈ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತಲ್ವಾ, ಬಂದು ಒಂದು ಸ್ವಲ್ಪ ಅವರ್ಸ್ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ ಕಟ್ ಆಫ್ ಕೂಡ ರಿಲೀಸ್ ಮಾಡ್ತಾರೆ. ನೀವು ಫಸ್ಟ್ ರೌಂಡಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ಕೂಡ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ, ಅಂದರೆ ನಿಮ್ಗಿಂತ ಜಾಸ್ತಿ ಇರೋ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಕಿದೆ, ನಿಮ್ಗೆ ಅಷ್ಟು ಸೀಟ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ನೀವು ಇನ್ನೂ ಇಮೇಲ್ ಮಾಡಬೇಕು. ಅಲ್ಲಿ ಏನಾಗುತ್ತೆ ನಿಮಗೆ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಬಟ್ ಕರೆಕ್ಟ್ ಆಗಿರ್ಬೇಕು ನಿಮ್ಮ ಅಬ್ಜೆಕ್ಷನ್. ನೀವು ಆ ಆಪ್ಷನೇ ಹಾಕಿರಲಿಲ್ಲ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ, ಬಟ್ ಆ ಸ್ಟೂಡೆಂಟ್ಸ್ ಸಿಕ್ಕಿದೆ ಸರ್, ಇವಾಗ ನಮ್ಮ ಮನೇಲಿ ಆ ಕಾಲೇಜ್ಗೆ ಹೋಗಂತಿದ್ದಾರೆ, ನಂಗೆ ಅದು ಬೇಕು ಅಂತಂದರೆ ಯಾರೂ ಆ ಸೀಟ್ ನಿಮಗೆ ಕೊಡೋಕ್ಕಾಗಲ್ಲ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಬೇಕದು. ಸರ್, ಸೀಟ್ ಹೋಲ್ಡ್ ಮಾಡಬೇಕಂದ್ರೆ ಫೀಸ್ ಪೇ ಮಾಡಬೇಕಾ? 100% ಯಾರೂ ಫೀ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇವಾಗೇನಂದರೆ ನೀವು 16th ಜುಲೈಗೆ ಚಾಯ್ಸ್ ಸೆಲೆಕ್ಷನ್ ಇರುತ್ತೆ. ಯಾವುದಾದ್ರೂ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಲ್ಡ್ ಅಂದರೆ ಚಾಯ್ಸ್ 2. ಓಕೆ, ಹೋಲ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಚಾಯ್ಸ್ 2 ಕ್ಲಿಕ್ ಮಾಡಿದ್ಮೇಲೆ ಸರ್ ನಾನು ಏನಾದರೂ ಕಾಷನ್ ಡಿಪಾಸಿಟ್ 1,00,000 ಪೇ ಮಾಡಬೇಕಾ, 10,000 ಪೇ ಮಾಡಬೇಕಾ, 5,000 ಪೇ ಮಾಡಬೇಕಾ? ₹1 ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬರೀ ಇವಾಗ ಚಾಯ್ಸ್ 2 ಅಂತ ಕ್ಲಿಕ್ ಮಾಡಿರಿ, ಹಾಗೆ ಇದ್ಬಿಡಿ. ಆಮೇಲೆ ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದರದ್ದು ಟೈಮ್ ಟೇಬಲ್ ಬಂದಿರುತ್ತೆ. ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಹೇಳಿರ್ತೀವಿ. ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಿ. ಏನಕ್ಕಂದ್ರೆ ನಾವು ಕ್ಲಿಯರ್ ಆಗಿ ಲೈವ್ ಡೆಮೋ ವೀಡಿಯೋಸ್ ಮುಖಾಂತರ ನಿಮಗೆ ಹೇಳ್ತೀವಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್, ಅಲ್ಲೂ ಜಾಯ್ನ್ ಆಗಿ. ನೀವು ಸೀಟ್ ಹೋಲ್ಡ್ ಮಾಡಿದ್ಮೇಲೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಸರ್ ನೀಟ್ ಸ್ಟೂಡೆಂಟ್ಸು, ನಾನು MBBS BDS ಆಯುಷ್ ಆ್ಯಡ್ ಮಾಡ್ತೀನಿ ಅಂದರೆ ಮಾತ್ರ ಫೀಸ್ ಪೇ ಮಾಡಬೇಕು. ಇಲ್ಲ ಸರ್ ನಾನು ಇಂಜಿನಿಯರಿಂಗ್ ಸೀಟ್ ಹೋಲ್ಡ್ ಮಾಡಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ಕೂಡ ಹೈಯರ್ ಆರ್ಡರಲ್ಲಿರೋ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕರೆ ಅಡ್ಮಿಷನ್ ಆಗ್ತೀನಿ, ನೀವು ಯಾವುದೇ ರೀತಿಯ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಕಾಷನ್ ಡಿಪಾಸಿಟ್ ಕೂಡ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದ್ರೆ ನಿಮಗೆ 10,000 ಕೇಳ್ತಾರೆ ಕಾಷನ್ ಡಿಪಾಸಿಟ್. ಏನಕ್ಕಂದರೆ ನೀವು ಮತ್ತೆ ಸೆಕೆಂಡ್ ರೌಂಡಲ್ಲಿ ಹೋದಾಗ ನಿಮ್ಗೊಂದು ಸೀಟ್ ಸಿಗುತ್ತೆ. ಅವಾಗ ನಾನು ಅಡ್ಮಿಷನ್ ಆಗಲ್ಲ ಅಂತ ನೀವು ಎಕ್ಸಿಟ್ ಆಗ್ತೀನಿ ಅಂತಂತಂದರೆ, ಸೊ ಅದಕ್ಕೋಸ್ಕರ ಏನಂತಂದರೆ ನಿಮ್ಮದು ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಅಂತ 10,000 ತೊಗೊಳ್ತಾರೆ. ಅದ್ರ ಬಗ್ಗೆ ನಾನು ಹೇಳಿರ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ಕಾಲೇಜಿನ ಗೈಡ್ ಯೂಟ್ಯೂಬ್ ಚಾನಲಲ್ಲಿ. ಯಾರೆಲ್ಲ ನೀಟ್ ಆ್ಯಡ್ ಮಾಡ್ತೀರಾ ಅವ್ರಿಗಷ್ಟೇ ಕಾಷನ್ ಡಿಪಾಸಿಟ್ ಇರುತ್ತೆ. ಬರೀ KCT ಕೋರ್ಸಸ್ ಯಾರು ಆ್ಯಡ್ ಮಾಡ್ತೀರಾ ನೀವು ಯಾವುದೇ ರೀತಿಯ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಫೀಸ್ ಯಾವಾಗ ಪೇ ಮಾಡಬೇಕಂದ್ರೆ ಒಂದು 15 ದಿವಸ ಆದಮೇಲೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಆವಾಗ ಪೇ ಮಾಡಬೇಕು. ಇವಾಗ ಏನಂತಂದರೆ 16, 17, 18th ಜುಲೈಲಿ ಚಾಯ್ಸ್ ಸೆಲೆಕ್ಷನ್ಸ್ ಇರುತ್ತೆ. ಚಾಯ್ಸ್ ಸೆಲೆಕ್ಷನ್ ಟೈಮಲ್ಲಿ ನೀವು ಯಾವುದೇ ರೀತಿಯ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಚಾಯ್ಸ್ 2 ಈಸ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಏನಕ್ಕೆ ಚಾಯ್ಸ್ 2 ಈಸ್ ದಿ ಬೆಸ್ಟ್ ಏನಕ್ಕೆ ಅಂತ ಹೇಳಿದರೆ, ನೀವು ಚಾಯ್ಸ್ 2 ಹೇಳಿದರೆ ನಿಮಗೆ ಸೀಟ್ ಸಿಕ್ಕಿರೋದು ಹೋಲ್ಡ್ ಮಾಡ್ತಾ ಇದ್ದೀರಾ, ಅಂದರೆ ನೀವು ಬಿಗಿ ಇಟ್ಕೊಳ್ತಾ ಇದ್ದೀರಾ, ನಿಮ್ಮ ಹತ್ರನೇ ಇಟ್ಕೊಳ್ತಿದ್ದೀರಾ. ಮತ್ತು ಅದಕ್ಕಿಂತ ಮೇಲೆ ಇರೋ ಆಪ್ಷನ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀರಾ. ಸೆಕೆಂಡ್ ರೌಂಡಲ್ಲಿ ಹೋಗಿ ಸೀಟ್ನ ತಗೊಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆನಾ? ನೀವೇನಾದರೂ ಚಾಯ್ಸ್ 3 ಹಾಕಿದರೆ ನಿಮಗಿರೋ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಚಾಯ್ಸ್ 2 ಹಾಕಿದರೆ ನಿಮ್ಮ ಹತ್ರ ಸೀಟ್ ಇದ್ಬಿಡುತ್ತೆ. ಸರ್, ಏನಂದರೆ ಹೋದ ವರ್ಷ 40,000 ಇರೋ ರ್ಯಾಂಕ್ಗೆ ಒಂದು ಸೀಟ್ ಸಿಕ್ಕಿದೆ ಒಂದು ಕಾಲೇಜಲ್ಲಿ. ಈ ವರ್ಷ ಸೇಮ್ ಕಾಲೇಜಲ್ಲಿ ಸೇಮ್ ಸೀಟು 80,000 ಇರೋ ರ್ಯಾಂಕ್ ಸ್ಟೂಡೆಂಟ್ಸ್ಗೆ. ಸರ್, ಏನಕ್ಕೆ ಈ ವರ್ಷ ಫಸ್ಟ್ ರೌಂಡು ಪ್ರೊವಿಷನಲ್ ರಿಸಲ್ಟಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಸೇಮ್ ಫಸ್ಟ್ ರೌಂಡಲ್ಲೂ ಇರುತ್ತಾ? ಪ್ರೊವಿಷನಲ್ ರಿಸಲ್ಟ್ದು ಕಟ್ ಆಫು ಫಸ್ಟ್ ರೌಂಡಲ್ಲಿ ಇರುತ್ತೆ ಅಂದರೆ ಎಸ್ 99% ರಿಸಲ್ಟ್ ಸೇಮ್ ಇರುತ್ತೆ, ಮತ್ತು ಕಟ್ ಆಫ್ ಕೂಡ ಸೇಮ್ ಇರುತ್ತೆ. ಸರ್, ಏನಕ್ಕೆ ಕಟ್ ಆಫ್ ಇನ್ಕ್ರೀಸ್ ಆಗಿದೆ? ಇನ್ಕ್ರೀಸ್ ಅಂತಂದರೆ ಹೋದ ವರ್ಷ 80,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೆ ಒಂದು ಕಾಲೇಜಲ್ಲಿ ಒಂದು ಬ್ರಾಂಚ್ ಸಿಕ್ಕಿದೆ. ಈ ವರ್ಷ 40,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೂ ಅದೇ 80,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೂ ಅದೇ 40,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೂ ಅದೇ 80,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೂ ಅದೇ 40,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೂ
ರ್ಯಾಂಕ್ ಇತ್ತಲ್ವ ಹೋದ ವರ್ಷ, ಆ ಕಾಲೇಜ್, ಆ ಸ್ಟೂಡೆಂಟ್ಸ್, ಆ ಕಾಲೇಜು, ಆ ಬ್ರಾಂಚ್ ಸಿಕ್ಕಿದೆ ಅಂತಂದರೆ ಡಬಲ್ ಇನ್ಕ್ರೀಸ್ ಆಗಿದೆ ಸರ್. ಏನಕ್ಕೆ ಇನ್ಕ್ರೀಸ್ ಆಗಿದೆ ಅಂತಂದರೆ, ಹೋದ ವರ್ಷ ನೀವು ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ತಾ ಇದ್ದೀರಾ. ಫಸ್ಟ್ ರೌಂಡಲ್ಲಿ MBBS, BDS, ಆಯುಷ್ ಮತ್ತು ಬಿ ಫಾರ್ಮಾ ಡಿ ಮತ್ತು ಫಾರ್ಮಾ ಡಿ 6 ಇಯರ್ ಕೋರ್ಸಸ್. ಓಕೆ, ಈ ಸ್ಟೂಡೆಂಟ್ಸ್ ಎಲ್ಲಾನು ಇನ್ಕ್ಲೂಡೆಡ್ ಇದ್ರು ಅಲ್ಲಿ. ಅವಾಗ ಏನಾಗುತ್ತೆ, ಕಟ್ ಆಫು ಡಿವೈಡೆಡ್ ಆಗಿದೆ. ಈ ವರ್ಷ 40,000 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, 40,000 ಸೀಟ್ಸ್ ಇದೆ. ಓಕೆ, ಆ 40,000 ಸ್ಟೂಡೆಂಟ್ಸ್ ಕೂಡ ನಿಮ್ಮ ಪ್ರೊವಿಷನಲ್ ರಿಸಲ್ಟಲ್ಲಿ KCT ಸೀಟ್ನ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಒಂದು ಅಗ್ರಿ ಆಗಿರಲಿ, ಇಂಜಿನಿಯರಿಂಗ್ ಆಗಿರಲಿ, ಮತ್ತೊಂದು ಆಗಿರಲಿ. ಸೊ ಅದರಿಂದ ನಿಮಗೆ ಕಟ್ ಆಫ್ ಏನಾಗಿದೆ, ಡಬಲ್ ಅಂತ ಫೀಲ್ ಆಗ್ತಾ ಇದೆ. ಸೊ ಯಾವುದೇ ರೀತಿಯ ನೀವು ಟೆನ್ಷನ್ ತಗೊಳ್ಬೇಡಿ. ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಮತ್ತೆ ನಾರ್ಮಲ್ ನೀವು ಫಸ್ಟ್ ಇಯರ್ದು ಏನಂತಂದರೆ, ಹೋದ ವರ್ಷದ್ದು ಫಸ್ಟ್ ಇಯರ್ದು ಕಟ್ ಆಫ್ ನೋಡಿದ್ದೀರಾ ಅಲ್ವಾ, ಸೇಮ್ ಅದೇ ರೀತಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಹೋದ ವರ್ಷ ಫಸ್ಟ್ ರೌಂಡ್ ಕಟ್ ಆಫ್ ಹೇಗಿತ್ತು ಅದೇ ರೀತಿ ನಿಮಗೆ ಇದಾಗುತ್ತೆ. ಅಂತಂದರೆ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ, ನಿಮ್ಮದು ರ್ಯಾಂಕ್ ಇವಾಗ 40,000 ಇದೆ ಅಂತ ಅನ್ಕೊಳ್ಳಿ. ನನಗೆ ಹೋದ ವರ್ಷ ಈ ಕಾಲೇಜ್ ಸಿಕ್ಕಿತ್ತು, ಈ ವರ್ಷನೂ ಈ ಕಾಲೇಜ್ ಸಿಗುತ್ತೆ ಅಂತ ಒಂದು ರೋಡ್ ಮ್ಯಾಪ್ ಹಾಕೊಂಡಿದ್ದೀರಾ. ಈ ಪ್ರೊವಿಷನಲ್ ರಿಸಲ್ಟಲ್ಲಾಗಿರಲಿ, ಫಸ್ಟ್ ರೌಂಡ್ ರಿಸಲ್ಟಲ್ಲಾಗಿರಲಿ ಆ ರೀತಿ ಸಿಗೋದಿಲ್ಲ. ಸೆಕೆಂಡ್ ರೌಂಡಲ್ಲಿ 100% ಅದೇ ರೀತಿ ಸಿಗುತ್ತೆ. ಸೆಕೆಂಡ್ ರೌಂಡ್ ಈಸ್ ಬೆಸ್ಟ್ ಫಾರ್ ಎವ್ರಿ ಒನ್. ಓಕೆ, ಯಾರು ನಿಮಗೆ ಡ್ರೀಮ್ ಕಾಲೇಜ್ ಸಿಕ್ಕರೂ ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ, ಸೆಕೆಂಡ್ ರೌಂಡಿಗೆ ಹೋಗಿ. ಯಾರು ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ಅಲ್ಲಿ ಏನು ಚೇಂಜಸ್ ಆಗುತ್ತೆ ಸರ್, ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ನೀಟ್ ಸ್ಟೂಡೆಂಟ್ಸ್ ಆ್ಯಡ್ ಆಗ್ತಾರೆ, ಫಾರ್ಮಾ ಡಿ ಸ್ಟೂಡೆಂಟ್ಸ್ ಆ್ಯಡ್ ಆಗ್ತಾರೆ, ಮತ್ತು ಸ್ವಲ್ಪ ಸ್ಟೂಡೆಂಟ್ಸು KCTಯಿಂದ ಆಚೆ ಹೋಗ್ತಾರೆ. ಏನಂದರೆ ಒಂದು 50,000 ಸ್ಟೂಡೆಂಟ್ಸು ಡಿವೈಡ್ ಆಗ್ತಾ ಹೋಗ್ತಾರೆ. ಸೊ ಅಲ್ಲಿ ನಿಮಗೆ ಒಳ್ಳೆ ಕಾಲೇಜು, ಒಳ್ಳೆ ಸೀಟು ಸಿಗೋ ಚಾನ್ಸಸ್ ಕಂಪಲ್ಸರಿ ಇರುತ್ತೆ. 100% ಕಾಲೇಜನ್ನು ವಿಲ್ ಪ್ರಾಮಿಸ್ ಯು, ಸೆಕೆಂಡ್ ರೌಂಡಲ್ಲಿ ನೀವು ಅಂದ್ಕೊಂಡಿರೋ ಸೀಟ್ ಇಲ್ಲ ಅಂದರೂ ಕೂಡ ಅದರ ಅಕ್ಕಪಕ್ಕದಲ್ಲಿರೋ ಸೀಟ್ ನಿಮಗೆ 100% ಸಿಕ್ಬಿಡುತ್ತೆ. ಆ ಬ್ರಾಂಚ್ ಸಿಗಲಿಲ್ಲ, ಪರ್ಟಿಕ್ಯುಲರ್ ಬ್ರಾಂಚ್ ಸಿಗಲಿಲ್ಲ ಅಂದರೂ ಆ ಕಾಲೇಜಲ್ಲಿ ಒಂದು ಸೀಟ್ ನಿಮಗೆ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಡ್ ಮಾಡೋಕ್ಕಾಗಲ್ದಲ್ಲ, ಚೇಂಜಸ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಲೈವ್ ಡೆಮೋ ಮಾಡ್ತೀವಿ ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲಲ್ಲಿ, ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ಏನಂತಂದರೆ, ನೀವು ಯಾವುದು ಡಿಲೀಟ್ ಮಾಡಬಾರ್ದು. ಇವಾಗ ಆಲ್ರೆಡಿ ನಿಮ್ಗೆ ಇಷ್ಟ ಇರೋದೇ ಹಾಕಿದ್ದೀರಾ, ಇವಾಗ ಏನೇನೋ ಕಟ್ ಆಫ್ ನೋಡಿಕೊಂಡು ಡಿಲೀಟ್ ಮಾಡ್ಬೋದು. ಡೋಂಟ್ ಪ್ರಿಡಿಕ್ಟ್ ದಿಸ್ ಇಯರ್ ಕಟ್ ಆಫ್. ಓಕೆ, 2026 ಕಟ್ ಆಫ್. ಏನಕ್ಕಂತಂದರೆ, ಪ್ರೋಸೆಸ್ ಎವ್ರಿಥಿಂಗ್ ಗಾಟ್ ಚೇಂಜ್. ಸೊ ಯು ಗೈಸ್ ವಿಲ್ ಗೆಟ್ multiple challenges in this option entry. Okay, if you are predicting according to the last year, definitely you are doing a mistake and you will be get trapped and you will not get a good seats. Okay, ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಂದರೆ, ಸರ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಆಫ್ಟರ್ 10 to 15 ಡೇಸ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಕಂಪಲ್ಸರಿ ನೀಟ್ ರಿಸಲ್ಟ್ ಬಂದಮೇಲೆ, NTA ಕಡೆಯಿಂದ MCC ಶೆಡ್ಯೂಲ್ ಬಂದಮೇಲೆ, KA ಕಡೆಯಿಂದ ಶೆಡ್ಯೂಲ್ ಬರುತ್ತೆ. ಆವಾಗ ನಿಮಗೆ ಆಪ್ಷನ್ ಎಂಟ್ರಿನ ಅಂತಂದರೆ ಸೆಕೆಂಡ್ ರೌಂಡ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇವಾಗ ಯಾರು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಚಾಯ್ಸ್ ಸೆಲೆಕ್ಟ್ ಮಾಡಬೇಕು. ಚಾಯ್ಸ್ ಯಾರು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲಿವರೆಗೂ ಅಂದರೆ ಕಾಲೇಜ್ ಅಣ್ಣ ಗೈಡ್ ಒಂದು ಲೈವ್ ಡೆಮೋ ಮಾಡಿ ನಿಮಗೆ ತಿಳಿಸೋವರೆಗೂ ಯಾರು ಚಾಯ್ಸ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಮಿಸ್ಟೇಕ್ ಮಾಡಿರ್ತೀರ. ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ ಮಾಡಿದ್ದೀರಾ. ನಿಮ್ಗೆ ಯಾವುದೋ ಒಂದು ಬೇಡದೇ ಇರೋ ಕಾಲೇಜ್ ಸಿಕ್ಕಿದೆ, ಬೇಡದೇ ಇರೋ ಬ್ರಾಂಚ್ ಸಿಕ್ಕಿದೆ. ಬಟ್ ಏನಾದರೂ ಚಾಯ್ಸ್ ಸೆಲೆಕ್ಷನಲ್ಲಿ ಮಿಸ್ಟೇಕ್ ಮಾಡಿದರೆ ಆಯಿತು, ನಿಮಗೆ KAಯಿಂದನೇ ಆಚೆ ಹೋಗೋ ಪರಿಸ್ಥಿತಿ ಬಂದಿರುತ್ತೆ. ಮತ್ತು ನೀವು ರಿಟರ್ನ್ KA ಒಳಗಡೆ ಬರಬೇಕು ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಲ್ಲಿ. ಅಂದರೆ KA ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಅಳಬೇಕು ನೀವು, ಓಕೆ, ಹತ್ತಿದ್ರು ಕೂಡ ನಿಮಗೆ ಅಲೋ ಮಾಡಿದಿಲ್ಲ. ಸೊ ಅದಕ್ಕೋಸ್ಕರ ಏನಕ್ಕೆ ಅಡದುಡಿ ಮಾಡ್ತೀರಾ, ಅರ್ಜೆಂಟ್ ಮಾಡ್ತೀರಾ? ವೇಟ್ ಮಾಡಿ, ಓಕೆನಾ? ಗಡಿಬಿಡಿ ಮಾಡಬೇಡಿ, ವೇಟ್ ಮಾಡಿ. ಕಾಲೇಜ್ ಅಣ್ಣ ಗೈಡ್ ವಿಲ್ ಸಪೋರ್ಟ್ ಆಲ್ ಯು ಗೈಸ್. ಓಕೆ ಸರ್, ಇನ್ನೊಂದೇನೆಂದರೆ SC/ST ಸ್ಟೂಡೆಂಟ್ಸ್ಗೆ ಫೀಸ್ ಕಾಣ್ತಾ ಇದೆ. ಓಕೆ, ಸೀಟ್ ಅಲಾಟ್ಮೆಂಟ್ ಕೆಳಗಡೆ. ಎಸ್, ಅದು ಕಾಲೇಜ್ ಫೀಸು. KA 0 ಫೀಸ್ ಅಂತ ಹೇಳಿದೆ, ಬಟ್ 0 ಫೀಸ್ ಇರಲ್ಲ ನಿಮಗೆ. ನೀವು ಕಾಲೇಜ್ ಅಡ್ಮಿಷನ್ ಆಗುವಾಗ ಸ್ವಲ್ಪ ಫೀಸ್ ಪೇ ಮಾಡಬೇಕಾಗುತ್ತೆ. ಮತ್ತು ಫಸ್ಟ್ ಇಂಟರ್ನಲ್ ಅಂತ ಇರುತ್ತೆ, ಅಲ್ಲಿ ಫೀಸ್ ಪೇ ಮಾಡಬೇಕಾಗುತ್ತೆ. ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಇರುತ್ತೆ, ಅಲ್ಲಿ ಫೀಸ್ ಪೇ ಮಾಡಬೇಕಾಗುತ್ತೆ. ನೀವೆಲ್ಲನೂ ಏನಂತಂದರೆ 1,20,000 ಕಾಣ್ತಿದ್ರೆ, 1,30,000 ಕಾಣ್ತಿದ್ರೆ ಎಲ್ಲನೂ ಫೀಸ್ ಪೇ ಮಾಡಬೇಕಾಗುತ್ತೆ. ಬಟ್ ಏನಕ್ಕೆ 0 ಫೀಸ್ ಅಂತ ಹೇಳಿದ್ರೆ ಅಂದರೆ, SSP ಗೌರ್ಮೆಂಟ್ ಸ್ಕಾಲರ್ಶಿಪ್ ಕಡೆಯಿಂದ ನಿಮಗೆ 1,00,000ವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಸೊ ಅದಕ್ಕೋಸ್ಕರ 0 ಅಂತ ಹೇಳಿದ್ದಾರೆ, ಸರಿನಾ? SSP ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಬರ್ತಾ ಇದೆ, ಕಾಲೇಜ್ ಅಕೌಂಟ್ಗೆ ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನಂತಂದರೆ, ನೀವು ನಿಮ್ಮ ಕೈಯಿಂದ ಫೀಸ್ ಪೇ ಮಾಡಬೇಕು. SC/ST ಸ್ಟೂಡೆಂಟ್ಸು ನಿಮ್ಮ ಅಕೌಂಟ್ಗೆ SSP ಸ್ಕಾಲರ್ಶಿಪ್ ಏನಂದರೆ ಬರುತ್ತೆ. SSP ಸ್ಕಾಲರ್ಶಿಪ್ ಅಡ್ಮಿಷನ್ ಆದಮೇಲೆ ಫಿಲ್ ಮಾಡೋದಿರುತ್ತೆ. ನಾವು ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀವಿ. ಯಾವುದೇ ರೀತಿಯ ಟೆನ್ಷನ್ ಆಗಕ್ಕೆ ಹೋಗಬೇಡಿ. ಫಸ್ಟ್ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಲಿ. ಸರ್ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಇಲ್ಲ ಸರ್, ಏನು ಮಾಡಲಿ? ಫಸ್ಟ್ ರೌಂಡ್ದು ಎಲ್ಲನೂ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ರೌಂಡ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಅಂದರೆ KA ಕಡೆಯಿಂದ ಕಂಪಲ್ಸರಿ ಪ್ರೊಸೆಸ್ನ ಚೇಂಜ್ ಮಾಡ್ತಾರೆ. ಆದರೂ ನಿಮ್ಗೆ ಏನಂತಂದರೆ, ಇವಾಗ ಫಸ್ಟ್ ರೌಂಡಲ್ಲಿ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಸೀಟ್ ಹೋಲ್ಡ್ ಮಾಡ್ತಿದ್ದಾರೆ, ಸೆಕೆಂಡ್ ರೌಂಡಲ್ಲೂ ಹೋಲ್ಡ್ ಮಾಡ್ತಾರೆ. ರೌಂಡಿಗೆ ಹೋಲ್ಡ್ ಮಾಡಿ ನೀವು ಎಲ್ಲಿಗೆ ಹೋಗೋಣ ಅಂತಿದ್ದೀರಾ? ಕಂಪ್ಲೀಟ್ ಹೋಲ್ಡ್ ಮಾಡ್ಕೊತ ಹೋಗ್ಬಿಟ್ಟು, ಸರ್ ನಂಗೆ ಸೀಟೇ ಬೇಡ ಅಂತ KA ಕಡೆಯಿಂದ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಏನಂದರೆ, ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1, ಚಾಯ್ಸ್ 3 ಅಷ್ಟೇ ಕೊಟ್ಟಿದ್ದಾರೆ ಇವಾಗ ಇರೋ ಮಾಹಿತಿ ಪ್ರಕಾರ. ಮುಂದೆ ಚೇಂಜ್ ಆದರೂ ಆಗ್ಬೋದು ಇದು. ಸೊ ಅದಕ್ಕೋಸ್ಕರ ಕಾಲೇಜನ್ನ ಗೈಡ್ ಜೊತೆ ಇರಿ, ನಾವೆಲ್ಲನೂ ಹೇಳಿರ್ತೀವಿ. ಆ ಟೈಮಲ್ಲಿ ಚಾಯ್ಸ್ 2 ಇಲ್ಲಲ್ಲ ಸರ್, ಏನು ಮಾಡಬೇಕಂದ್ರೆ, ನಿಮಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ಚಾಯ್ಸ್ 3 ಹಾಕಿರಬೇಕು. ಬೇರೆ ಮಿಕ್ದೆಲ್ಲ ಕಾಲೇಜ್ ಸಿಗುತ್ತೆ. ಬಟ್ ಅದೇನಂದರೆ ರಿಸ್ಕ್, ನಿಮ್ಗೆ ಸೀಟ್ ಸಿಕ್ಕರೂ ಸಿಗ್ಬೋದು, ಸಿಗಲಿಲ್ಲ ಅಂದ್ರೆ ಸಿಗಲ್ಲ, ಸರಿನಾ? ಈ ನೀಟ್ ಸ್ಟೂಡೆಂಟ್ಸು ಓಕೆ,
ಅವರಿಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ಎಲ್ಲ ಆಪ್ಷನ್ಸ್ ಆ್ಯಡ್ ಮಾಡೋ ಕಾರಣ ನಿಮಗೆ ಚಾಯ್ಸ್ 2 ಕೊಡ್ತಾರಾ ಇಲ್ಲ ಅನ್ನೋದು KA ಕಡೆಯಿಂದ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಬಂದಿಲ್ಲ. ಬಂದ ತಕ್ಷಣ ನಾವು ನಿಮಗೆ ಕ್ಲಿಯರಾಗಿ ವಿಡಿಯೋ ಮಾಡ್ತೀವಿ. SC/ST ಸ್ಟೂಡೆಂಟ್ಸ್‌ಗೆ GM ಅಂತ ಸೀಟ್ ಅಲಾಟ್ ಆಗಿದೆ. ಏನಕ್ಕೆ ಸರ್ ಅಂತಂದರೆ ದಟ್ ಈಸ್ ಗುಡ್. ಓಕೆ, ಏನಕ್ಕಂತಂದರೆ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದರಲ್ಲಿ GM ಸ್ಟೂಡೆಂಟ್ಸು ಯಾರೂ ಆಪ್ಷನ್ ಎಂಟ್ರಿ ಮಾಡಿಲ್ಲ. GM ಸ್ಟೂಡೆಂಟ್ಸ್‌ಗೆ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನೀವು ಎಷ್ಟಿದ್ರೂ ಕೂಡ ನಿಮಗೆ ಫಸ್ಟ್ ಇದರಲ್ಲೇ GM ಅಂತಲೇ ಕನ್ಸಿಡರ್ ಮಾಡಿಬಿಟ್ಟು ಸೀಟ್ ಹಾಕಿದ್ದಾರೆ. ಬಟ್ ನಿಮಗೆ SSB ಸ್ಕಾಲರ್‌ಶಿಪ್ ಬರುತ್ತೆ 1,00,000 ಮತ್ತು ಫೀಸ್ ಕೂಡ ಏನಿರುತ್ತೆ ಅದೇ ರೀತಿ ನೀವು ST, SC ಅಂತಲೇ ಕನ್ಸಿಡರ್ ಆಗ್ತೀರಾ. ಅಲಾಟ್ ಆಗಿರೋದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸರ್ ನಾ ಫಸ್ಟ್ ರೌಂಡಲ್ಲಿ ಕೂಡ ಹಂಗಾದ್ರು ಸೆಕೆಂಡ್ ರೌಂಡಲ್ಲಿ ನಿಮ್ಮ ಕ್ಯಾಟಗರಿನಲ್ಲಿ ನಿಮಗೆ ಸೀಟ್ ಸಿಕ್ಬಿಡುತ್ತೆ. ಸರ್ ಸೀಟೇ ಸಿಕ್ಕಿಲ್ಲ ಸರ್, ಏನು ಮಾಡಲಿ? ಸೀಟ್ ಸಿಕ್ಕಿಲ್ಲ ಅಂದರೂ ಟೆನ್ಷನ್ ಆಗಕ್ಕೆ ಹೋಗಬೇಡಿ. ಇವಾಗ ಬರೀ KCT ಕೋರ್ಸಸ್‌ಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ನೀಟ್ ಸ್ಟೂಡೆಂಟ್ಸು ಮತ್ತು ಮಿಕ್ಕಿದ ಬೇರೆ ಸ್ಟೂಡೆಂಟ್ಸ್ ಎಲ್ಲನೂ ಸೆಕೆಂಡ್ ರೌಂಡಲ್ಲಿ ಅವ್ರವ್ರ ಕೋರ್ಸ್‌ಗೆ ಹೋಗ್ಬಿಡ್ತಾರೆ. ಅವ್ರವ್ರ ರ್ಯಾಂಕ್ ತಕ್ಕಂಗೆ ಡಿವೈಡ್ ಆಗಿಬಿಡ್ತಾರೆ. ಇವಾಗ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಕಂಪಲ್ಸರಿ ನಿಮ್ಗೆ ಸೀಟ್ ಸಿಗುತ್ತೆ. ಬಟ್ ನೀವೇನಂತಂದರೆ ಒಂದು ಮೇಜರ್ ಮಿಸ್ಟೇಕು, ನೀವು ಕಡಿಮೆ ಕಾಲೇಜ್ ಹಾಕಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗಲ್ಲ. ಸರಿನಾ? ಅದಾದಮೇಲೆ ಏನಂತಂದರೆ ನೀವು ಬರೀ ಟಾಪ್ ಕಾಲೇಜಸ್ ಹಾಕಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲೂ ಸಿಗಲ್ಲ. ನಾನೆಲ್ಲ ಹಾಕಿದ್ದೀನಿ ಸರ್, ಆದರೂ ಸೀಟ್ ಸಿಕ್ಕಿಲ್ಲ ಅಂದರೆ 100% ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ನೀವೇನೋ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಏನಾದರೂ ಚೇಂಜಸ್ ಮಾಡ್ತೀನಿ ಅಂದರೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ಬರಬೇಕಾಗುತ್ತೆ. ಐ ಅಗ್ರಿ ಅಂತ ಒಂದು 10 ದಿವಸ ಆದಮೇಲೆ ಕ್ಲಿಕ್ ಮಾಡಕ್ಕೆ ಬಿಡ್ತಾರೆ. ಆವಾಗ ನಾನು ಹೇಳ್ತೀನಿ. ಅಲ್ಲಿ ಬಂದು ನೀವು ಆಪ್ಷನ್ ಎಂಟ್ರಿ ಏನಾದರೂ ಆರ್ಡರ್ ಚೇಂಜ್ ಮಾಡ್ತೀನಿ ಅಂದರೆ ಮಾಡಿ, ಡಿಲೀಟ್ ಮಾಡ್ತೀನಿ ಅಂದರೆ ಮಾಡಿ. ಏನೂ ಮಾಡಲ್ಲ ಅಂದರೂ ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು. ನೀವು ಒಂದು ಪ್ರಿಂಟ್ಔಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಆಪ್ಷನ್ ಎಂಟ್ರಿದು. ಆಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತಲ್ವ ಅವಾಗ ರಿಸಲ್ಟ್ ನೋಡ್ಕೊಳ್ಬೇಕು ನೀವು. ಸರಿನಾ? ಮತ್ತು ಫಸ್ಟ್ ರೌಂಡ್ ಕಟ್ ಆಫ್ ಕೂಡ ರಿಲೀಸ್ ಮಾಡ್ತಾರೆ. ನಾನು ನಾಳೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ರಿಸಲ್ಟ್ ಕೂಡ ಯಾವ ರೀತಿ ಚೆಕ್ ಮಾಡ್ಬೇಕಂತ ಹೇಳ್ತೀನಿ. ಮತ್ತು ಅದಾದಮೇಲೆ ಕಟ್ ಆಫ್ ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಎಲ್ಲನೂ ಕ್ಲಿಯರಾಗಿ ಹೇಳಿರ್ತೀನಿ. ಚಾಯ್ಸ್ ಸೆಲೆಕ್ಷನ್ ಬಗ್ಗೆನೂ ಹೇಳಿರ್ತೀನಿ. ಮತ್ತು ಚಾಯ್ಸ್ 1 ಕ್ಲಿಕ್ ಮಾಡೋರಿಗೆ ಕಮೆಂಟ್ ಹಾಕಿರಿ. ಚಾಯ್ಸ್ 1 ಕ್ಲಿಕ್ ಮಾಡೋರು ನೀವು ಇವಾಗ ಏನು ಕ್ಲಿಕ್ ಮಾಡೋಣ ಅಂತೀರಾ, ಚಾಯ್ಸ್ 2, ಚಾಯ್ಸ್ 3 ಅಂತ. ಏನೇ ಒಂದು ಇರಲಿ ನೀವು ನಿಮ್ಮ ಕ್ವಶನ್ಸ್ ಕಮೆಂಟ್ ಹಾಕ್ತಾ ಇರಿ. ನಾವು ರಿಪ್ಲೈ ಮಾಡ್ತಾ ಇರ್ತೀವಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಡಿ, ಫೋನ್ ಕಾಲ್ ಮಾಡಬೇಡಿ. ದಯವಿಟ್ಟು ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಕಾಲೇಜ್ ಅಣ್ಣ ಗೈಡ್.